ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವಾಗ ಹೋಗ್ತಾ ಇರೋದು 1 ಅವರ್ ಸಿಟಿಯಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿರುವಂಥ ಮ್ಯಾಂಗ್ರೋವ್ ಕಾಂಡ್ಲಾ ಬೋರ್ಡ್ ವಾಕ್ ಅಂತ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇರೋದು. ಸೊ ಅಲ್ಲಿ ಏನು ಸ್ಪೆಷಲ್ ಅಂದರೆ ಮ್ಯಾಂಗ್ರೋವ್ ಕಾಡು ಏನಿದೆ, ಸೊ ಅದ್ರ ಮೇಲೆ ಅದು ಬ್ಯಾಕ್ ವಾಟ್ರೆ. ಸೊ ಅದ್ರ ಮೇಲೆ ಬ್ರಿಡ್ಜ್ ವುಡ್ಡಲ್ಲಿ ಬ್ರಿಡ್ಜ್ ಥರ ಕಟ್ಟಿದ್ದಾರೆ. ಸೊ ಅದು ತುಂಬ ವಯಸ್ಸಲ್ಲೆಲ್ಲ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದನ್ನ ನೋಡೋಕೆ ಹೋಗ್ತಿರೋದು. ಇದು 1 ಅವರ್ದು ಮೇನ್ ಬ್ರಿಡ್ಜ್. ಇದೆಲ್ಲ ಫುಲ್ ಬ್ಯಾಕ್ ವಾಟರ್, ಯಾಕಂದರೆ ಸಮುದ್ರದ ನಿಯರೇ ಇರೋದ್ರಿಂದ. ಸೊ ಎಲ್ಲ ಬ್ಯಾಕ್ ವಾಟರು. ಮತ್ತಿನ ಇಲ್ಲಿಂದ ಜಸ್ಟ್ ಒಂದು 4-5 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಅಲ್ಲಿ ಪರ್ ಹೆಡ್ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೀವೇ ನೋಡ್ಬೋದು ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ. ಇದು ಇಲ್ಲೇ ಲೆಫ್ಟಿಗೆ ತಗೊಳ್ಳೋವಂಥದ್ದು. ಕಾಸರಗೋಡು ಅನ್ನೋ ಏರಿಯಾದಲ್ಲಿ ಇದೆ ಇದು. ಇದರ ಆಪೋಸಿಟೇ ಇಕೋ ಬೀಚ್ ಇರೋದು. ಇಲ್ಲೊಂದು ಚಿಮಣಿ ಕಾಣ್ತಾ ಇದೆಯಲ್ಲ, ಸೊ ಇಲ್ಲಿಂದ ಮುಂದೆ ಹೋಗಿ ಲೆಫ್ಟಿಗೆ ತಗೋಬೇಕು. ಪರ್ ಹೆಡ್ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಕೊಡ್ಬೋದು, ವರ್ತಿದೆ. ಬಟ್ ಅದು ಹೆಂಗೆ ಮೇಂಟೈನ್ ಮಾಡ್ತಿದ್ದಾರೋ ಗೊತ್ತಿಲ್ಲ, ಯಾಕಂದರೆ ವುಡ್ಡಲ್ಲಿ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ. ಫೋಟೋಶೂಟ್ಗಂತೂ ಮಾಡಿಸಿದಂಥ ಜಾಗ ಇದು. ಇದೆಲ್ಲ ಮರಗಳಿದೆಯಲ್ಲ, ಸೊ ಇದೇ ಮರಗಳು ಅಲ್ಲಿರೋದು. ಸೇವ್ ಮ್ಯಾಂಗ್ರೋವ್ಸ್ ಅಂತ ನೋಡ್ಬೋದು. ಫೋಟೋಶೂಟ್ಗೆ ಆಗಲಿ ವೀಡಿಯೋ ಪರ್ಪಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಮುಂದೆ ಹೋಗ್ತಾ ನೋಡ್ಬೋದು. ಬಟ್ ನಾವು ಹೋದಾಗ ಸ್ವಲ್ಪ ಜನ ಇದ್ದರು. ಬಟ್ ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಬಂದೇ ಬರ್ತಾರೆ. ಇಲ್ಲಿ 1 ಅವರ್ದು ಇದೊಂದು ಮೇಯ್ನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಇದು ಹತ್ತತ್ರ 1 ಕಿಲೋಮೀಟ್ರು ಡಿಸ್ಟೆನ್ಸಲ್ಲಿದೆ. ಮತ್ತಿನ್ನು ಮುಂದೆ ಒಂದು ಸ್ವಲ್ಪ ದೂರ ಹೋದ ತಕ್ಷಣ ಅಲ್ಲೊಂದು ಸ್ವಲ್ಪ ಮಾಡಿದ್ದಾರೆ, ಅದನ್ನು ನೋಡ್ಬೋದು. ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಈ ಮರಗಳದ್ದು ಏನು ವಿಶೇಷ ಅಂತ ಇಲ್ಲೆಲ್ಲ ಬೋರ್ಡ್ಗಳು ನೋಡ್ಬೋದು. ಇಲ್ಲೇನು ಕೌಂಟ್ರ್ ಇದೆ, ಸೊ ಇಲ್ಲೇ ಟಿಕೆಟ್ ತೊಗೋಬೇಕು. ಇದಕ್ಕೆಲ್ಲ ಆನ್ಲೈನ್ ಬುಕ್ಕಿಂಗ್ ಅಂತ ಏನಿರಲ್ಲ. ನೀವು ಜಸ್ಟ್ ಅಲ್ಲೇ ಸ್ಪಾಟಿಗೆ ಹೋಗಿ ಆನ್ ದಿ ಸ್ಪಾಟಲ್ಲೇ ಪೇ ಮಾಡಿ ಟಿಕೆಟ್ ತೊಗೋಬೋದು. ಈ ರೀತಿ ಕಾಣುತ್ತೆ ಇದು. ನಾವು ಹೋಗಿರೋದು ಇವಾಗ ಮಳೆಗಾಲಲ್ಲೂ ಇಲ್ಲ ಏನಿಲ್ಲ. ಸೊ ಹಂಗಾಗಿ ಸ್ವಲ್ಪ ಮರಗಳೆಲ್ಲ ಸ್ವಲ್ಪ ಒಣಗಿದೆ. ಬಟ್ ಬ್ಯಾಕ್ ವಾಟ್ರ್ ಹಾಕಿದ್ರು. ಅದು ಕೆಳಗಡೆ ಇದೆಲ್ಲ ಏನಿದೆ ಅಕ್ಕಪಕ್ಕ, ಸೊ ಅಲ್ಲೆಲ್ಲ ನೀರು ತುಂಬ್ಕೊಂಡಿರುತ್ತೆ. ಸೊ ಈಗ ಜಸ್ಟ್ ಹೂಳು ತುಂಬ್ಕೊಂಡಿದೆ. ಮಳೆ ಟೈಮಲ್ಲಿ ಆ ಬ್ರಿಡ್ಜ್ ಏನಿದೆ, ಸೊ ಅಲ್ಲಿವರೆಗೂ ನೀರು ಬಂದಿರುತ್ತೆ. ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ನೀರು. ಇದು 10 ರೂಪೀಸ್ ಕೊಡೋದು ಅಂತಲ್ಲ, ಈ ಮರಗಳ ಮೇಲೆ ಆ ಮರಗಳ ಬಳ್ಳಿ ಮತ್ತಿನ ಬೇರಿದೆಯಲ್ಲ, ಸೊ ಅದ್ರ ಮೇಲೇ ಮಾಡಿರೋಂಥದ್ದು ಇದು. ಸೊ ಅದ್ರ ಮೇಲೆ ವುಡ್ಡಲ್ಲಿ ಮಾಡಿರೋದು. ಸೊ ಅದು ಮಾಡಿರೋದಕ್ಕೆ ಕೊಡಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಬ್ಬಿಣದಲ್ಲೆಲ್ಲ ಮಾಡಿಬಿಡ್ಬೋದು, ಬಟ್ ವುಡ್ಡಲ್ಲಿ ಮಾಡಿ ಅದನ್ನು ಪಾಲಿಷ್ ಮಾಡಿ ಈ ರೀತಿ ಎಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಬಟ್ ಆ್ಯಕ್ಚುಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನಮ್ಮ ಹುಡುಗರೆಲ್ಲ ಫೋಟೋಸ್ ತಗೋತಾ ಇದ್ದಾರೆ. ರೀಲ್ಸ್ ಮಾಡೋರಂತೂ ತುಂಬ ಜಾಸ್ತಿ. ಇಲ್ಲಿ ರೀಲ್ಸು ಫೋಟೋಶೂಟ್ ಅವರೇ ಜಾಸ್ತಿ ಇಲ್ಲಿರ್ತಾರೆ ಇಲ್ಲಿ. ಇದು ಆ ಬ್ರಿಡ್ಜ್ ಆದಮೇಲೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲೊಂದು ಕಡೆ ಇದೆ. ಬಟ್ ಇಲ್ಲೆಲ್ಲ ನೋಡ್ಬೋದು, ಇದೆಲ್ಲ ಫುಲ್ ಹೂಳು ಮುಚ್ಕೊಂಡಿದೆ. ಇಲ್ಲೆಲ್ಲ ಬೋಟಿಂಗ್ ಇತ್ತು, ಬಟ್ ಇವಾಗ ಕ್ಲೋಸ್ ಆಗಿದೆ. ಆ್ಯಕ್ಚುಲಿ ನೀರು ಫುಲ್ ಕಮ್ಮಿ ಆಗಿದೆ. ಅಲ್ಲೇನು ಮರಗಳಿದೆ, ಅಲ್ಲೊಂದು ಜಾಗದಲ್ಲಿ ನೋಡ್ಬೋದು ಬ್ರಿಡ್ಜ್ ಥರ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಇದು ಇಲ್ಲಿಂದ ಎಂಟ್ರೆನ್ಸ್ ಇದು.
ಇದು ಒಂಥರ ಇಲ್ಲಿ ಐಲ್ಯಾಂಡ್ ಥರ ಇದೆ, ಸೊ ಅಲ್ಲಿಗೆ ಹೋಗ್ಬಿಟ್ಟು ಬರೋದಕ್ಕೆ. ಎಲ್ಲ ಫುಲ್ ಕೆಸರು, ಮಳೆ ಟೈಮಲ್ಲಿ ಬಂದರೆ ತುಂಬ ನೀರು ತುಂಬ್ಕೊಂಡಿರುತ್ತೆ, ಆಗ ನೋಡೋಕ್ಕೂ ಚೆನ್ನಾಗಿರುತ್ತೆ. ಬಟ್ ಇವಾಗೆಲ್ಲ ನೀವು ನೋಡ್ಬೋದು ಎಲ್ಲ ಫುಲ್ ಖಾಲಿ. ಆ ಬಳ್ಳಿಗಳ ಮೇಲೆ ಆ ಗೆಡ್ಡೆ ಇದೆಯಲ್ಲ, ಸೊ ಆ ಬೇರಿನ ಮೇಲೆ ನಾವು ಕಟ್ಟಿರೋವಂಥದ್ದು ಇದು ಬ್ರಿಡ್ಜು. ಇಲ್ಲೇನು ಅಂದರೆ ಇಲ್ಲಿ ಕಾಣ್ಲಾಗೋದ್ರೆ, ಸೊ ಇಲ್ಲಿ ಸಾಧ್ಯ ಆದಷ್ಟು ಇಲ್ಲಿ ಏನಾದರೂ ವ್ಯಾಲ್ಯೂಯಬಲ್ ಥಿಂಗ್ಸ್ ಆಗಲಿ, ಮೊಬೈಲ್ ಆಗಲಿ, ನಿಮ್ದೇನಿದ್ರು ಹುಷಾರು ಇಟ್ಕೋಬೇಕಾದ್ರೆ ಒಂದು ಸರಿ ಕೆಳಗೆ ಬಿದ್ದರೆ ತಗೊಳಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ಫುಲ್ ಕೆಸರು ಅದೆಲ್ಲ ನೀವು ನೋಡ್ಬೋದು. ಇಲ್ಲಿ ಫೋನಲ್ಲಿ ಹಿಂಗೆ ಕಾಣ್ತಾ ಇದೆ ಬಟ್ ವಿಡಿಯೋದಲ್ಲಿ, ಬಟ್ ನೀವು ಅಲ್ಲಿ ಡೈರೆಕ್ಟ್ ನೋಡ್ರೆ ಗೊತ್ತಾಗುತ್ತೆ. ಫುಲ್ಲು ಹೂಳು ತುಂಬ್ಕೊಂಡಿರುತ್ತೆ. ಮಿಸ್ ಆಗಿ ಏನಾದ್ರು ಸ್ಲಿಪ್ ಆಗಿ ಬಿದ್ದುಬಿಟ್ರೆ ಕೆಳಗೆಲ್ಲ ತುಂಬ ಚೂಪಾಗಿರುತ್ತೆ ಗಿಡ್ಡೆಗಳು. ಇದೇನು ಗೆಡ್ಡೆ ಕೊಂಬೆಗಳಿದೆ ಅದ್ರ ಮೇಲೇ ಮಾಡಿರೋವಂಥ ಬ್ರಿಡ್ಜ್ ಇದು. ನೀರಿದ್ದಾಗ ಕಾಲು ಹತ್ರನೇ ಸಿಗುತ್ತೆ, ಬಟ್ ಇವಾಗ ನೀರು ಫುಲ್ಲು ಡ್ರೈ ಆಗಿದೆ, ಬರೀ ಕೆಸರು ಮಾತ್ರ ತುಂಬಿರೋದಿಲ್ಲಿ. ಈಗ ಇದನ್ನು ನೋಡಿಕೊಂಡು ಮುಂದೆ ನಾವು ಎಕೋ ಬೀಚ್ ಹತ್ರ ಹೋಗ್ತೀವಿ. ಸೇಮ್ ನಾವು ಏನು ಹೈವೇಯಿಂದ ಲೆಫ್ಟಿಗೆ ಬಂದರೆ ಈ ಕಾಂಡ್ಲಾ ಬ್ರಿಡ್ಜ್ ಸಿಗುತ್ತೆ, ಮತ್ತು ಇನ್ನು ರೈಟಿಗೆ ಹೋದರೆ ಎಕೋ ಬೀಚ್ ಸಿಗುತ್ತೆ. ಎರಡೂ ಹತ್ತತ್ರನೇ ಇರೋದು. ನೋಡ್ಬೋದು ನೀವು. ಬಟ್ ಇಲ್ಲಿ ಯಾಕೆ ಇಷ್ಟೊಂದು ಗ್ರೀನ್ ಇದೆ ಅಂದರೆ, ಆ್ಯಕ್ಚುಲಿ ಯಾವಾಗಲೂ 24 hours ನೀರು ಇರೋದ್ರಿಂದ ಇದು ಯಾವಾಗಲೂ ಹಚ್ಚ ಹಸಿರಾಗಿರುತ್ತೆ. ಬಟ್ ಮಳೆಗಾಲದಲ್ಲಿ ಬಂದರೆ, ಸ್ವಲ್ಪ ಮಳೆ ಅಥವಾ ರೈನಿ ಸೀಸನಲ್ಲಿ ಬಂದರೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಬಿಸಿಲಲ್ಲಿ ಬಂದರೆ ತುಂಬ ಸೆಕೆನೂ ಇರುತ್ತೆ, ಮತ್ತಿನ ಅಷ್ಟು ಗ್ರೀನ್ ಎಫೆಕ್ಟ್ ಅನಿಸಲ್ಲ. ನೀವು ನೋಡ್ಬೋದು ನಾವೆಲ್ಲ ಅಷ್ಟು ಆರಾಮಾಗಿ ಬರ್ತಾಯಿದ್ದೀವಿ ಅಂತ, ಬಟ್ ನಮಗಂತೂ ಬೆಂಕಿ ಹತ್ರ ಹೋದಂಗೆ ಆಗ್ತಿರುತ್ತೆ, ಅಷ್ಟು ಸೆಕೆ ಇರುತ್ತೆ. ನೀವೇ ನೋಡ್ಬೋದು ಮರಗಳೆಲ್ಲ ಒಣಗಿದೆ. ಬಟ್ ಏನಂದರೆ ನೀರು ಕೆಳಗಡೆ ಸ್ವಲ್ಪ ಲೈಟಾಗಿರೋದ್ರಿಂದ ಇದು ಗಿಡಗಳೆಲ್ಲ ಹಸಿರಾಗಿದೆ. ಈ ಏರಿಯಾ ಫುಲ್ಲು ಮ್ಯಾಂಗ್ರೋವ್ ಕಾಡಾಗಿರೋದ್ರಿಂದ, ಸೊ ಮಳೆ ಬರ್ಸೋದೇ ಈ ಕಾಡಿನ ವಿಶೇಷ. ಸೊ ಹಂಗಾಗಿ ಮ್ಯಾಂಗ್ರೋವ್ನ ಸೇವ್ ಮಾಡಿ ಅಂತಲೇ ಯಾವಾಗಲೂ ಆ ಕಡೆ ಎಲ್ಲ ಬೋರ್ಡ್ ಹಾಕಿರೋದನ್ನು ನೋಡ್ಬೋದು. ಇದು ನೋಡೋಕೆ ಇದು ಸಿಂಪಲ್ ಅಂತ ಅನ್ನಿಸ್ಬೋದು, ಬಟ್ ಮಾಡೋದು ಅದನ್ನು ಬ್ರಿಡ್ಜ್ ಕಟ್ಟೋದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅಷ್ಟು ಕೆಸರಿದೆ, ಅಷ್ಟು ಬಳ್ಳಿ, ಅದು ಗೆಡ್ಡೆ ಬೇರೆ ಎಲ್ಲ ಇದೆ, ಸೋಲೆಲ್ಲ ಅದ್ರ ಮೇಲ್ಗಡೆನೇ ಮಾಡಬೇಕು. ಆ್ಯಕ್ಚುಲಿ ಅದು ಹೆಂಗೆ ಮಾಡಿದಾರೋ ಗೊತ್ತಿಲ್ಲ. ಬಟ್ ಇಲ್ಲಿ ಯಾರೇ ಹೋದ್ರೂ ತುಂಬ ನಿಮ್ಮ ಮೊಬೈಲ್ ಆಗಲಿ, ನಿಮ್ಮದು ವ್ಯಾಲ್ಯೂಯಬಲ್ ಥಿಂಗ್ಸ್ ಏನಿದೆ ತುಂಬ ಹುಷಾರಿಟ್ಕೋಬೇಕು. ಮಿಸ್ಸಾಗಿ ಕೆಳಗೆ ಸ್ಲಿಪ್ ಆಗಿಬಿದ್ರೆ ಮಾತ್ರ ಮತ್ತೆ ತಗೋತೀವಿ ಅನ್ನೋದು ಸುಳ್ಳು, ಯಾಕಂದರೆ ತುಂಬ ಕೆಸರಿರುತ್ತೆ, ಮತ್ತಿನ ಕೆಳಗಡೆ ಎಲ್ಲ ಫುಲ್ಲು ಚೂಪಾಗಿರುತ್ತೆ, ಬೇರುಗಳು ಇರ್ತವೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟು ಎಕೋ ಬೀಚ್ ಹೋಗ್ತಿಲ್ಲ, ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಪಾರ್ಟ್ 3ನಲ್ಲಿ. ನೋಡ್ಬೋದು ಇದು ಉಸಿರಾಡುವ ಬೇರುಗಳು ಅಂತ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತಿನ ಸಾಧ್ಯ ಆದಷ್ಟು ಶೇರ್ ಮಾಡಿ.